ಬಂದೇನ ಚಲೋ ಆತ್. ನಾನ ಬರಾತಿದ್ ನಿಮ್ಮ ಮನೆ ಕಡೆ. ಎಷ್ಟೊತ್ತು ಕರ್ಕೊಂಡು ಹೋದಿ ಹುಡುಗನ್ನ? ಕೊಡ್. ಅವ್ವ ಅಜ್ಜಿ ಬೈತ್. ಏನ ಅಜ್ಜಿ ಬೈತಾ? ಅಯ್ಯೋ ನಮ್ಮ ಅತ್ತಿದಂಗ ಇದ್ದಿದ್ದ ರಾಡಿ. ಏನು ಈಗ ನನ್ನ ತಮ್ಮ ಆಕಿ ಮಗಳಿಗೆ ಲೈ ನೋಡ್ಯಾಕ ಹೊಂಟಾನ ಅನ್ನರಂಗ, ಅಯ್ಯೋ ನಿಮ್ಮ ಅವನ ಮನೆಗೆ ನನ್ನ ಮಗಳನ್ನ ಅನಿಸ್ಬೇಕಂತ ಮಾಡಿ ಏನು ಅಂತೇ ಓದ್ರಾಕತ್ತಿದ್ಲು. ಆಕಿದು ಇದ್ದಿದ್ದಲ್ವೇ, ಏನು ಗೊತ್ತಿಲ್ಲ ನಂಗಿಲ್ಲ ಏನಿಲ್ಲ. ಅಲ್ಲಿದೆ ಒಂಥರ ಹಂಗೆ ಸುಮ್ಮನೆ ಏನ ತಗೋ ಹೋಗ್ಲಿ, ಅದೆಲ್ಲ ಯಾಕೆ. ಹೋಗ್ಬಂದೆ ಯಾವ ಕೆಲ್ಸಕ್ಕೆ? ಹ್ಞೂನವ ಹೋಗಿ ಬಂದೆ. ಅಂದಂಗ ನಿಮ್ಮ ಅಪ್ಪೆಲ್ಲಗೇನ ನಿನ್ನಿಂದ ಬಾಗ್ಲ ಬಂದಾಗೈತಲ್ಲ ರಾತ್ರಿಯಿಂದ? ನಂಗೆ ಗೊತ್ತಿಲ್ಲವಾ ಅತ್ತೆಯರ. ಏನ ನಿನ್ನಿಂದ ಬಾಗ್ಲ ಬಂದಾಗೈತಿ? ಇವ್ರು ಎಲ್ಲಿ ಹೋಗ್ಯಾರ ಗೊತ್ತನ್ರಿ ಅತ್ತೆಯರ? ಏನಾರ ಹೇಳೋಗ್ಯಾರನ್ರಿ ಅತ್ತೆಯರ? ಬಾಗ್ಲ ಒಟ್ಟು ಬಂದೈತಿ. ಯಾರು ಬಂದ್ರು? ಬಂದ್ರಲ್ಲ, ಬಾಗಲ್ ಬಂದೈತಿ. ನಿನ್ನಿಂದ ಇವ್ರು ಕಂಡಿಲ್ಲಲ್ಲ, ಎಲ್ಲಾರ ಹೋಗ್ಯಾರನ ಅಂದೆ. ನಿಮಗೆ ಹೇಳ್ಯಾರ ಬಂದು? ಇಲ್ಲವಾ, ನನಗೇನು ಹೇಳಿಲ್ ಬಿಡು. ಹಲ್ಕಟ್ ಬಾಡ್ಯ ರೊಕ್ಕ ಇಸ್ಕೊಂಡು ಹೋದವ, ಉಸುಲು ಹೊಡೆದಿಲ್ಲ ನೋಡಿ ಕಡೆ. ಎಲ್ಲಿ ಹೋದ್ನಿ ಏನು ಬಿಟ್ನಿ ಅಂತೇಳಿ ರೊಕ್ಕ ಒಂದು ಇಸ್ಕೊಂಡು ಹೋದ. ಬಾಗಿಲು ಬಂದೈತೆ. ತಗೊಂಡ್ ಗಿರ್ಜಿ ಹಂಗಾರ. ಅಯ್ಯೋ ದೇವರೇ, ಹೇಳೋರಿಲ್ಲ ಕೇಳೋರಿಲ್ಲ, ಯಾಕೆ ಹಿಂಗೆ ಮಾಡಾಕತ್ತ ನೀವು ಅಂತ ನಾನು. ಏನಂದ್ರೆ ಅತ್ತೆಯರ, ಒಟ್ಟು ಬಾಗಿಲು ಬಂದೈತಿ. ನಾನು 3-4 ಸಲ ಹೊರಗೆ ಹೋಗಿ ನಿಂತು ನೋಡಿದೆ, ಏನಾರ ಕಾಣ್ತಾರ ಏನೋ ಮಾಡ್ತಾರ ಅಂತೇಳಿ. ಏನಿಲ್ಲಪ್ಪ, ಉಸಾಬ್ರಿನೇ ಇಲ್ಲ. ಹೌದಾ? ಯೋ ಎಲ್ಲಿ ಹೋದ್ನೇ ಇವ ಹಂಗಾರ? ಮೊದ್ಲ 3 ಮಂದಿ ಬರಬರಿಲ್ಲ. ಇವ ನೋಡಿದ್ರು ಕುಡಿತಾನ, ಇಸ್ಪೀಟ್ ಆಡ್ತಾನ. ಎಲ್ಲರೂ ಕುಡಿದು ಇಸ್ಪೀಟ್ ಆಡ್ಕೊಂತ ಬಿದ್ದಿಗಿದ್ನು ಎದ್ನು. ಏನಾರ ಆತು ಒಂದು ಲೆಕ್ಕರಿವಲ್ತಲ್ಲ ಇವ. ಇಲ್ಲೇ ರಾಜು ಬಾಜು ಏನಾರ ಯಾವ್ದಾರ ಊರಾಗ ಏನಾರ ಕೆಲಸ ಇರ್ಬೇಕು ಬಿಡ್ಬೇ. ಎಂತ ಕೆಲಸ ಬಿಡ್ಲೆ, ನಿಮ್ಮ ಅಪ್ಪ ಕೆಲ್ಸಕ್ಕೆ ಹೋಗ್ಬೇಕಾಗೈತಿ. ನನಗೆ ಯಾಕೋ ಅನುಮಾನ. ಯಾಕೆ ಬೇ, ಏನಾಯ್ತು? ಎತ್ತಾಗೋದ್ನ ಏನವ ಇವ, ಒಂಥರ ಸಮಾಧಾನ ಆಗೋಲ್ತು. ನಿಮ್ಮ ಅಪ್ಪಗೊಂದು ಫೋನ್ ಮಾಡ್ತೀನಿ. ನಾ ಹಚ್ಚಿದ್ರೆ ಎಬ್ಸೋದಿಲ್ಲ. ಮಾಡ್ತೀನಿ. ರಿಂಗ್ ಹಾಕತ್ತಾನೆ. ತಡಿ ಬೇಗ ಹಚ್ಚಿನಿ. ಎಬ್ಸವಲ್ಲಲ್ವೇ ಅಪ್ಪಾಜಿ? ಎಬ್ಸವಲ್ಲ. ಬಾರ ಬಂಗಾರ, ನಿಮ್ಮ ಮುಂಚೆನ್ಪ. ಅಪ್ಪ ಫೋನ್ ಎಬ್ಸವಲ್ಲವೇ? ಏನೇ ಇವತ್ತಾಗ ಒಂದು ಲೆಕ್ಕರಿವಲ್ತಲ್ಲ, ಎತ್ತಾಗೋತವ ಹಂಗಾರ. ನೋಡ್ಸಿರಿ, ನೀ ಫೋನ್ ಹಚ್ಕೊಂತಾನೆ ಇರ. ಆಗಾಗ ನಾ ಫೋನ್ ಹಚ್ಚಿದ್ರೆ ನಿಮ್ಮ ಅಪ್ಪ ಎಬ್ಸಲ್ಲ. ನೀನು ಒಂದಿಟ್ಟು ಹಚ್ಕೊಂತೀರ ಮಗಳ. ಗಿರ್ಜಿ, ಏನಾರ ಸುದ್ದಿ ಗೊತ್ತಾತನೆ? ಅತ್ತಿಯರ ಫೋನ್ ಹಚ್ಚಿತ್ತು ಎಬ್ಸವಲ್ರ. ಅಯ್ಯೋ ಯವ್ವ, ಇದೇನು ಬಾಳೆನೇ ಇವತ್ತಾಗ. ನೋಡ್ತೇನೆ ತಡಿವಾ, ನಾನು ಒಂದಿಟ್ಟು ಬಾಗಿಲ ಕಡೆ ನಿಂದಿರ್ತೇನೆ. ಬಂದಿಗಿಂದ್ರ ನೋಡ್ತೇನೆ. ಇದೇನು ನನ್ನ ಹಣೆ ಬಾರನವ, ಸಾಯಿ ಕಾಲಕ್ಕೆ ಅಂತೇನೆ ನಾನು. ಮೊಮ್ಮಗ ಹುಟ್ಟಿದ ಅಂತ ನೆಮ್ಮದಿಯಾಗಿರ್ಬೇಕಂದು ಹೊತ್ನ್ಯಾಗ ಹಳಾದ್ದು ಈ ಥರ ಒಂದು ಆತಲ್ಲವ. ಗಿರ್ಜಿ, ನಾ ಅನ್ನೋದಾದ್ರೆ ಬೇಡ ಬಿಡ್ಲೆ ಓಲತ್ತಾಗ. ಅವ ಯಾಕ ನೀ ಕೆಲ್ಸಕ್ಕೆ ಹೋಗೋದ್ರ ಬಗ್ಗೆ ಭಾಳನ ಸಿಟ್ಟು ಮಾಡಾಕತ್ತಾನ. ನಾನು ಈಗ ಸರಿ ಹೊಕ್ಕನ್, ಇವತ್ತು ಸರಿ ಹೊಕ್ಕನ್, ನಾ ಸರಿ ಹೊಕ್ಕನ್ ಅಂತ ನಾ ಮಾಡಿದೆ. ನೋಡಿದ್ರೆ ಏನನ್ನುವ ಬರ್ತಾ ಹೆಚ್ಚಾಗಕತ್ತಲ್ಲೇ. ಯಾಕೆ ಏನೈತೆ ಅವನ ಮನಸ್ಸಿನಾಗ ಯಾರಿಗೆ ಗೊತ್ತಾಕತ್ಲೆ. ಸುಮ್ಮನೆ ನಾ ಅನ್ನೋದಾದ್ರೆ ಬೇಸರ ಮಾಡ್ಕೊಬೇಡ ಗಿರ್ಜಿ, ಸುಮ್ಮನೆ ಬಿಟ್ಟೇ ಬಿಡ ಅಂತೇನೆ. ನಾ ಕೆಲಸ ಬೇಡ. ಅಲ್ಲ ಮನ್ಯಾಗ ಸಂಸಾರದಾಗ ನೆಮ್ಮದಿ ಇಲ್ಲದ ಕೆಲಸ ತೊಗೊಂಡು ಏನು ಮಾಡ್ತಿ ಹೇಳು? ಬೇಡ, ಸುಮ್ಮನೆ ಆರಾಮಾಗಿದ್ದು ಬಿಡು. ಮೊದ್ಲು ಹೆಂಗಿದ್ದೆ ಹಂಗೆ ಇಷ್ಟು ವರ್ಷ ನನ್ನ ಜೀವನ ದುಡೇವಿ. ಈಗಂತರೂ ಗಂಡು ಹುಡುಗ ಹುಟ್ಟೈತಿ, ಇನ್ನು ಯಾಕೆ ಹೆದರ್ತಿ? ಅತ್ತಿಯರ, ನೀವು ಹೇಳೋದು ಬರೋಬ್ಬರಿ ಕರೆ. ಆದ್ರೆ ನಾ ಹಿಂಗಾಗಿರ್ಬೇಕನ್ರಿ ಅತ್ತಿಯರ ಸಾಯಿ ಮಟನು. ನಾ ದುಡಿದ್ರೆ 4 ಕಾಸಕ್ಕವಲ್ಲ ಕೈಯಾಗ. ನಾವು 4 ಮಂದಿ ಗತೆ ಬದುಕ್ಬೋದು. ದಿನಾ ಒಂದಕ್ಕೂ ಸಾಲಗಾರ ಮನೆಗೆ ಬರೋದು, ಮಂದಿ ನಿಂತು ನೋಡೋದು, ನಾವು ಜಗಳ ಮಾಡೋದು, ಇಲ್ಲಂತ ಹೇಳಿ ಕಳ್ಸೋದು, ಇದೆಲ್ಲ ಬೇಡಲ್ಲ ಅಂತ ಒಂದೇನೋ ಆಸೆಗೆ ಹಂಗೆ ಮಾಡಿದೆ ಅಷ್ಟೆ. ನೋಡಿದ್ರೆ ಯಾಕೋ ಮನಸ್ಸು ಸರಿ ಇಲ್ಲ ಬಿಡ್ರಿ ಅತ್ತಿಯರ. ಅಲ್ಲ, ಮತ್ತು ಇವ್ರು ಇನ್ನೂ ಯಾವಾಗ ಸರಿ ಹೋಗ್ತಾರೆ ಅತ್ತಿಯರ? ಯಾರು ಮಾಡ್ಲಾರ್ದೇನ್ರ ಮಾಡಿದ್ನ ನಾನು? ಕೆಲಸಕ್ಕೆ ಹೋಗೋದ್ರಿಂದ ಏನು ತಪ್ಪಾತಿಲ್ಲ? ಸಾಲ್ಗಾರ ಬಂದು ಮುಕ್ಕುಳೇರೆ ಬಂದು ಬಾಯಿ ಮಾಡಿ ನಿಂತು ಬಾಯಿ ಮಾಡ್ತಿದ್ರು, ಅದಕ್ಕೆ ಹೊಂಟೇನೆ ನಾನು. ನೀವು ಅವ್ರಂಗೆ ಬೇಡ ಅಂದ್ರೆ ನಾನು ಎಲ್ಲ ಹೋಗ್ಲಿ? ನಿಮ್ದೊಂದು ಸಪೋರ್ಟ್ ಐತೆ ಅಂತೇಳಿ ನಾನು ಒಂದು ಸ್ವಲ್ಪ ಧೈರ್ಯ ಎಲ್ಲ ಇದ್ದಿದ್ದು. ಈಗ ನೋಡಿದ್ರೆ ನೀವು ಹಿಂಗೆ ಮಾಡಿದ್ರೆ ನಾನು ಎಲ್ಲಿ ಹೋಗ್ಲಿ? ಇಲ್ಲವಾ, ಇಲ್ಲ, ಮನ್ಸಿಗೆ ಬೇಜಾರು ಮಾಡ್ಕೊಬೇಡ ಮಗಳ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ಹೋಗ್ಬೇಡ. ಇದು ಬಿಡಬೇಡ, ಕೆಲ್ಸಕ್ಕೆ ಹೋಗು. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೋಗು. ಪಾಪ ನೀ ಸಂಸಾರ ಸಲ ದುಡಿತಿ, ಈ ಭಾಡ್ಯಾಗ ಅದು ಅರ್ಥ ಆಗೋಲ್ತಲ್ವ. ದಿನಕ್ಕೆ ದಿನ ನಾನು ಇಲ್ಲ ನೀನು ಇಲ್ಲ, ಜೊತೆಗೆ ಕುಡ್ದು ಏನಾರ ಆದಿಗಿದನಲ್ಲ ಅಂತ ಅಷ್ಟ ಹೊಟ್ವೇನಿ. ಅಷ್ಟು ಬಿಟ್ರೆ ಮತ್ತೇನಿಲ್ಲ ಮಗಳ. ಆತ್ರಿ ಅತ್ತಿಯರ, ಸರಿ ಅವ್ರು ಬರಲಿ, ನೋಡೋಣ. ಒಂದು ಏನಾರ ಇದಕ್ಕೆ ದಾರಿ ಹುಡ್ಕಣ. ಯವ್ವ, ಹೊರಗೆ ಮಳೆ ಮಾಡಾಗೈತಿ, ನಾ ಹೊಕ್ಕನ್ ಬೇವ. ಅರ್ಬಿ ಹೊರಗೆ ಒಣಾಕ್ ಬಂದಿದ್ದೆ. ಮತ್ತು ಹಿಂದಾಗಡೆ ಅವ್ನು ಒಳಗೆ ನಾನಾ ಹೋಗಿ ತೆಗಿಬೇಕಯ್ಯವ್ವ. ಇಲ್ಲಾಂದ್ರೆ ನಮ್ಮ ಅತ್ತಿ ದೇವು ಮಾಡ್ದಂಗೆ ಮಾಡ್ತಾಳೆ ಹಿಂದಾಗಡೆ. ಅದಕ್ಕೆ ಬರ್ತಂತು. ಆತ. ಅಲ್ಲ, ನೀ ಕೆಲ್ಸಕ್ಕೆ ಹೋಗಿಲ್ಲ ನೋಡಿಗೆ ಬಿಟ್ಟಿಯಾ ಕೆಲಸನ? ಏನು ಸುಟಿ ಮಾಡಿಯಾ? ಇಲ್ಲಪ್ಪ, ಸುಟಿ ಮಾಡ್ಯಾನಷ್ಟ. ಯಾಕೆ, ಎದ್ರ ಸಂಬಂಧ? ಏನಿಲ್ಲ, ನಾನು ನಿಮ್ದು ಹಿಂಗಾಗಿತ್ತಲ್ಲ, ಅದಕ್ಕೊಂದು 2 ದಿನ ಮನೆಯಾಗೆ ಇರನ್ಬಿಡು ಅಂತ ಸುಟಿ ಮಾಡಿದ್ದೆ ಅಷ್ಟೇ, ಮತ್ತೇನಿಲ್ಲವ. ಹೌದಾ? ಆತು ತಗೋ ಹಂಗಾರೆ. ನಿಮ್ಮ ಮತ್ತೆ ಏನಾರು ಅಂದ್ಗಿಂದಾಳೆವ, ಮತ್ತು ಅದಕ್ಕೆ ನಮ್ಮ ಸಲ ಆಗಿಬಿಟ್ಟು ಹಂಗೆ ಹಿಂಗೆ ಅಂತೇಳಿ ನೋಡು ಹುಷಾರೇ. ಬರಲೇ ಇವ. ಸಂಜೆ ಆತ, ಹಂಗೆ ಹೋಗ್ಬೇಡ. ಚಾ ಕುಡ್ದು ಹೋಗಂತಿ ಬಾ, ಚಾ ಮಾಡ್ತಾನೆ.
ಬೇಡ ಬೇಡ ಚಾ ಮತ್ತೆ ಯಾಕೆ ಎಸಿಡಿಟಿ ಆದಂಗೆ ಐತಿ 2 ದಿನ ಆಯ್ತು ಚಾ ಯಾಕೆ ನಿನ್ನೆ ಕುಡ್ದಿಲ್ಲ ಇವತ್ತು ಕುಡ್ದಿಲ್ಲ ನಾನು ಸ್ವಲ್ಪ ಈಗ ಆರಾಮಾಗೈತಿ ಒಂದೊಂದು ಸಲ ಎಸಿಡಿಟಿ ಭಾಳ ಆದಾಗ ಚಾ ಕುಡಿದ್ರೆ ಮತ್ತೊಟ್ಟು ತ್ರಾಸ ಆಕತ್ತೆ ಅದಕ್ಕೆ ಗ್ಯಾಸ್ ಅದಂಗೆ ಆಕತ್ತೆ ಹೊಟ್ಟೆ ಒಲ್ ತಗೋಯ್ವ ಆಯ್ತು ಬರ್ರ ಹೋಗ್ಬಾರ ಹುಷಾರಿ ಹುಡುಗರನ್ನ ಬಿಟ್ಬಿಟ್ಟು ಹಿಂಗೆ ಅಡ್ಡಾಡಬೇಡ ಹುಡುಗಿ ಏನು ಮಳೆ ಬರುವಂಗಾಗಿತ್ತಲ್ಲ ಬೇ ಮತ್ತು ಅದಕ್ಕೆ ಇವ್ನು ಕರ್ಕೊಂಡೆ ಹುಡುಗರನ್ನ ಕರ್ಕೊಂಡು ಹೆಂಗೆ ಬರಲಿ ಅದಕ್ಕೆ ಅಲ್ಲೇ ಬಿಟ್ಟು ಬಂದೆ ಅವ ಖರ್ಚಿಗೆ ರೊಕ್ಕ ಅದಾವಲ್ಲ ಇಲ್ಲಂದ್ರೆ ಬೇಕಾದ್ರೆ ಒಂದು 2,000 ರೂಪಾಯಿ ಕೊಡ್ತೇನೆ ನನ್ನ ಕಡೆ ಅದಾವು ಬೇಡ ಮಗಳ ನೀ ಕೊಟ್ಟಿದ್ಕಿಂತ ಹೆಚ್ಚಾತ ಏನು ಹಂಗೇನ್ರ ಬೇಕಾದ್ರೆ ನಾನು ನಿನ್ನ ಕೇಳ್ತೇನತ್ತ ಏನು ಆ 2,000 ರೂಪಾಯಿ ನಿಮ್ಮ ಅತ್ತಿ ಮುಂದೆ ಹೇಳ್ಬೇಡ ಅದಾವಂತೇಳಿ ತೆಗೆದು ಮುಚ್ಚಿಟ್ಕೋ ಯಾವಾಗ ನಾನು ಆಪತ್ತು ಅಂದಾಗ ಮನುಷ್ಯಾಗ ಕೈಯಾಗ ಇರ್ಬೇಕು ರೊಕ್ಕ ಇಲ್ದಂಗೆ ಇರಬಾರ್ದು ಏನು ತೆಗೆದಿಟ್ಕೋ ಆತು ಬಿ ಓನಪ್ಪ ಯಾಕೆ ಬಂಗಾರ ಮಕ್ಕ ಸಣ್ಣನ್ ಮಾಡಿ ನಾನು ಆ ಅಕ್ಕ ಮನಿಗೆ ಹೋಗಲ್ಲ ಅಯ್ಯ ಹುಚ್ಚುಡುಗ ಆಕಿ ನಿಮ್ಮ ಅಕ್ಕ ನಿಮ್ಮ ಅಕ್ಕಪ್ಪ ಸ್ವಂತ ಅಕ್ಕಕಿ ಹಂಗೆಲ್ಲ ಅನ್ಬಾರ್ದಪ್ಪ ಹಂಗೆಲ್ಲ ಅನ್ಬಾರ್ದು ಬಂಗಾರ ಯಾಕೆ ಅಕ್ಕನಂತೇಳಿ ತಮ್ಮ ಹೋಗುದಿಲ್ಲ ಅಂತಾರನೆ ಅಜ್ಜಿ ಬೈತತಿ ಅಯ್ಯೋ ಬ್ಯಾಡ ಬಂಗಾರ ಬ್ಯಾಡಪ್ಪ ಬೈತಾರಂದ್ರೆ ಬ್ಯಾಡ ಬಿಡ ನನ್ನ ಮಗನ ಬಾ ಒಳಗೆ ಬಾ ಚಾ ಕುಡಿದು ಬಿಸಿಡ್ತೀನಿ ಅಂತ ಬಾರಪ್ಪ ಅಯ್ಯೋ ದೇವ್ರೆ ಇತ್ತಾಗ ಸೊಸಿ ನೋಡ್ಲೆ ಇತ್ತಾಗ ಮಗನ ನೋಡ್ಲೆ ಏನು ನಾನು ಕೆಟ್ಟ ಹಣೆ ಬರೋದನ್ನ ಯವ್ವ ದೇವ್ರು ಅಲ್ಲ ಏನು ಕಣ್ಣು ಮುಚ್ಕೊ ಕೂತಿದ್ದಾನೆ ನೀವು ದೇವ್ರ ಕಣ್ಣು ಮಣ್ಣು ತುಂಬಲಿ ನಾನು ಏನು ಮಾಡಿದ್ದೇನೆ ಅಂತಾನೆ ಅವಾಗ ಯವ್ವ ದೇವ್ರೆ ತಡಿ ಬೇಡ ಇದು ಹಿಂಗೆ ಬಿಟ್ರೆ ಒಂದದಲ್ಲ ಹೋಗ್ಯಾರ ಬರ್ಲೇನ ಪಡ್ಸಾಲಿ ಕಡೆ ಕುಂದಿರ್ತೇನೆ ತಡಿ ಅತ್ತಿಯರ ಚಾ ಕುಡಿ ಬರ್ರಿ ತಂತಡ್ರಿ ಅಲ್ಲೇ ಕುಂದ್ರಿ ಬಂದೆ ಅಯ್ಯ ಎಲ್ಲಿ ಹೋದ್ರ ಅತ್ತಿಯರ ಓ ಮಗನ ನೋಡಕ್ಕೆ ಹೋಗಿರ್ಬೇಕು ಕಿವಿ ಕೇಳಲ್ಲ ಅವರಿಗೆ ನಾವು ಅದ್ರದ್ದು ಕೇಳಿಲ್ಲ ಏನು ಪಾಪ ಅವ್ರದ್ದು ಒಂಥರ ಸಂಕಟನ ಇತ್ತಾಗ ಸೊಸಿನೂ ಬಿಡೋಕ್ಕಾಗಲ್ಲ ಇತ್ತಾಗ ಮಗನೂ ಬಿಡೋಕ್ಕಾಗಲ್ಲ ಯಾಕೆ ಹಿಂಗೆ ಮಾಡ್ತಾರೋ ಏನೋ ಇವರು ಅರ್ಥ ಮಾಡ್ಕೋಬೇಕಪ್ಪ ಸರಿ ತಪ್ಪು ವಿಚಾರ ಮಾಡೋಷ್ಟು ಶಕ್ತಿ ಇಲ್ಲನ ಅದಕ್ಕೆ ಹೇಳೋದು ಮನುಷ್ಯ ಸ್ವಲ್ಪರ ಓದಿರ್ಬೇಕಂತೇಳಿ ಅಲ್ಲ ಓದ್ಲಾರ್ದವರೆಲ್ಲ ದಡ್ಡರು ಅಂತ ನಾ ಹೇಳಂಗಿಲ್ಲ ಆದ್ರೆ ವಿಚಾರ ಶಕ್ತಿ ತಿಳುವಳಿಕೆ ಅನ್ನೋದೇ ಇಲ್ಲ ಅಂದ್ರೆ ಹೆಂಗಂತ ಕೇಳಿದ್ರಿ ನಿಮ್ಮ ಮಗಳನ್ನ ಕೇಳಿದ್ರೆ ನಾ ಕೆಲಸ ಮಾಡ್ಸಿಲ್ಲ ಅಂತೇಳಿ ಎಲ್ಲ ಹೇಳಿರ್ಬೇಕಲ್ಲ ಹಾಂ ನೋಡ್ರಿ ನಮ್ಮ ಈಕಿ ಇದಳಲ್ರಿ ಬರೇ ದುಡುಕ್ ಸ್ವಭಾವ ನಿಮ್ಗೇನು ಗೊತ್ತಿಲ್ಲ ಅನ್ನಂಗಿಲ್ಲ ಬಾಯಿ ಒಂದು ಅರ್ಥ ಐತೆಕಿದೆ ಅಲ್ಲ ಇಲ್ಲಿ ನೀವು ಹೆಂಗೆ ನೋಡ್ಕೊತೀರ ಅಂತೇಳಿ ಮನುಷ್ಯ ಸುಳ್ಳ ಬಾಯಿ ಐತಿ ಅಂತ ಮಾತಾಡೋದಲ್ಲ ಏನ್ರಿ ಅದು ನಿಜವಾಗ್ಲೂ ಅದನ್ನು ನಮ್ಗೆ ನನ್ನ ಮಗಳು ನೋಡ್ರಿ ನಿಜವಾಗ್ಲೂ ನಿಮ್ಗೊಂದು ಮಾತು ಯಾವತ್ತೂ ಏನು ನಮ್ಮ ಮತ್ತೆ ಹಿಂಗೆ ಅಂತ ಹೇಳಿಲ್ರಿ ಮತ್ತು ಸುಮ್ಮನೆ ನೀವು ಈಕಿ ಅನ್ನೋದೆಲ್ಲ ಮತ್ತು ನೀವು ಮನ್ಸಿಗೆ ತೊಗೊಳಕ್ಕೆ ಹೋಗ್ಬೇಡ್ರಿ ಅಲ್ಲ ನನ್ನ ಸೊಸಿ ಬಗ್ಗೆ ನನಗೆ ಗೊತ್ತು ಬಿಡ್ರಿ ಅದ್ರ ಬಗ್ಗೆ ನನಗೇನು ಎರಡನೇ ಇಲ್ಲ ಮಾತು ಆದ್ರೆ ನಾ ಹೇಳೋದಾದ್ರೆ ಗುರ್ಸಿದ್ದ ಆಕಿನ ಕರ್ಕೊಂಡು ಹೋಗಿ ಅವ್ರ ಅವ್ನ ಮನೆಗೆ ಬಿಟ್ಟು ಬಾ ಅಲ್ವೇವಾ ಇಲ್ಲೇ ನೋಡ್ಕೊಂಡಿದ್ರಕ್ಕಿತ್ತಲ್ವೇ ಯಾರು ನೀ ನೋಡ್ಕೋತೀಯ ಏನು ಕೆಲಸದಾರ ನಡ್ತೀಯ ಹೇಳಪ್ಪ ಯಾರು ನೋಡ್ಕೊಂತಾರೆ ಹೇಳ ಅಲ್ವೇ ಕೆಲಸದಾರ ನೀಡಕ್ಕೆ ಹೆಂಗಾಕೈತಿ ನನಗೆ ಈಗ ನೋಡ್ಕೊಕೂತ್ರ ದುಡಿಯೋದು ಯಾರು ಹೊರಗೆ ಅದಕ್ಕೆ ನೀ ಅಲ್ವೇ ಈಗ ಪೂಜಾ ನೀನು ನೋಡ್ಕೋತಿ ಅಂದಮೇಲೆ ಈಕಿನ ನೋಡ್ಕೊಳಕ್ ಆಗಂಗಿಲ್ಲನ ಪೂಜಾ ನೀನು ನೋಡ್ಕೋತಿ ಅಂದ್ರೆ ಈಕಿನ ನೋಡ್ಕೊಳಕ್ ಆಗಂಗಿಲ್ಲ ಪೂಜಾ ನಾನು ಹಂಗಾರ ತಗೊಂಡೋಗಿ ಅವ್ರ ಅತ್ತಿ ಮನೆಗೆ ಬಿಟ್ಟೆನಾ ಹೇಳಪ್ಪ ಅವ್ರ ಅತ್ತಿ ಮನೆಯಾಗ ಬಿಟ್ಟೆ ನಾನು ಆ ಪೂಜಾ ನಾನು ನೋಡ್ಕೊಳಕತ್ತೀನಿ ಮತ್ತೆ ಈಗ ಹಂಗಾರ ಈಕಿ ಮತ್ತೆ ಅವ್ರ ಅವನ ಮನೆಗೆ ಇರ್ಬೇಕಲ್ಲ ಯಾರು ಹೆಣ ತೆಗಿಬೇಕಂತ ಮಾಡಿ ಇಲ್ಲಿ ಹೇಳಪ್ಪ ಯಾರು ಹೆಣ ತೆಗಿಬೇಕಂತ ಮಾಡಿ ನೀನು ಅಲ್ಲೋ ಹುಡುಗ ನನಗೆ ರಗಡ ಆಗೈತಿ ಇಲ್ಲ ಇನ್ನೊಂದು ಪೂಜಾ ನೋಡ್ಕೊಳ್ಳೋಷ್ಟೊತ್ತಿಗೆ ನನಗೆ ಸಾಕು ಬೇಕಾಗಿ ಹೋಗೈತಿ ಅಲ್ಲ ಬಾಣ್ತಿಯಾರನ್ನ ಆರೈಕೆ ಮಾಡೋದಂದ್ರೆ ಹಂಗಾಕೈತಂತ ಮಾಡಿ ಏನೋ ಬರ್ಸಿದ್ದ ನೋಡು ನನಗೆ ಎಲ್ಲಾರ್ದು ಸೇವೆ ಮಾಡ್ಕೊತ ಕುಂದ್ರಕ್ಕೆ ಆಗಂಗಿಲ್ಲಪ್ಪ ಇನ್ನೂ ಸ್ವಲ್ಪ ದಿನ ಆಕಿ ಅವ್ರ ಅವ್ನ ಮನೆಗೆ ಇದ್ದು ಬರಲಿ ಇನ್ನೂ ಒಂದು ಹೆಚ್ಚು ಕಮ್ಮಿ ಒಂದು 3 ತಿಂಗಳು ಇದ್ದು ಬಂದರೂ ಅಡ್ಡಿ ಇಲ್ಲ 6 ತಿಂಗಳು 9 ತಿಂಗಳು ಇರ್ತಾರೆ ಗೊತ್ತೇನೋ ಕೆಲವ್ರಂತರೂ ಕೇಳಲ್ಲೇ ಅಮ್ಮನ್ನ ನಾನಂತರೂ 9 ತಿಂಗಳು ಅಂದರೆ 6 ತಿಂಗಳು ಬಾಣೆತನ ಆಮ್ಯಾಗ ಬರೋದು ಮತ್ತೊಂದು 15 ದಿನ ಬಿಟ್ಟು 20 ದಿನದೊಳಗಡೆ ಹುಟ್ಟಿದ ಕೊನೆ ನೋಡಕ್ಕೆ ಹೋಗ್ಬೇಕಲ್ಲ ಅವಾಗ ಮತ್ತೆ ಹೋಗಿ ಮತ್ತೊಂದು 15 ದಿನ ಇದ್ದು ಬರೋದು ಆಮ್ಯಾಗ ಮತ್ತೊಂದು ವರ್ಷದ ಬರ್ತಡೆ ಬರ್ತಡೆಕ್ಕೆ 3 ಚುಚ್ಚಾಕ ಹಂಗೆ 3 ಏನು ಬಿಡ 3 ತಿಂಗಳ ಚುಚ್ಚಿರ್ತಾರೆ ಅದಾಗ ಸಣ್ಣ ಪುಟ್ಟ ಅನ್ಕೊಂತ ಒಂದು 9 ತಿಂಗಳ ಮಟ್ಟ ಅಂತ ಬರೀ ಅವ್ರ ಮನೆಯೇ ಆಕತಿ ಇನ್ನು ಮತ್ತೆ ಇವ್ರು ಹಂಗೆ ಮಾಡಂಗಿಲ್ಲ ಗೊತ್ತೇನು ಅದಕ್ಕೆ ಸುಮ್ಮನೆ ನನಗೆ ಅದು ಇದು ಅನ್ನಕ್ಕೆ ಬಿಡ ನನಗಂತೂ ನೋಡ್ಕೊಳಕ್ಕೆ ಆಗಂಗಿಲ್ಲಪ್ಪ ಇಬ್ರು ಅದಕ್ಕೆ ನೀನೇ ಬೇಕಾದ್ರೆ ನೋಡ್ಕೊ ಇಲ್ಲಪ್ಪ ಅಂತಂದ್ರೆ ನೀನು ಇದು ಮಾಡು ಹೋಗ್ಬಿಟ್ಟು ಬಂದ್ಬಿಡು ಎಷ್ಟು ಮಟ್ಟಿದ್ರು ಇವರು ಮತ್ತೊಂದು ಮಾತು ಅನ್ನೋರು ನನಗೆ ಇವೆಲ್ಲ ಅನಿಸ್ಕೊಂತ ಕುಂದ್ರಕ್ಕೆ ಆಗಂಗಿಲ್ಲ ಅಯ್ಯ ಮತ್ತೆ ಜ್ವರ ಬಂದಿದ್ವಲ್ಲ ಅದಕ್ಕೇನೋ ಹೇಳಿದೆ ಆತ್ ತಗೋರಿ ಆದ್ರೂ ಬಿಗ್ರೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಬಾಯಿಗೆ ಲಗಾಮ್ ಇಟ್ಕೊಂಡು ಮಾತಾಡೋದು ಭಾಳ ಒಳ್ಳೇದು ನೀವು ಏನ್ರಿ ನಿಮಗಷ್ಟೇ ಬರಲ್ಲ ನನಗೂ ಬರ್ತೈತಿ ಮಾತಾಡಕ್ಕೆ ನಾನು ಬಾಣ್ತಿ ಕಡೆ ಕೆಲಸ ಮಾಡಿಸ್ಬಾರ್ದು ಮಗಳನ್ನೊಂಥರ ಸೊಸಿನೊಂಥರ ನೋಡ್ಕೊಳ್ಳೋದು ನನಗೆ ಗೊತ್ತಿಲ್ಲ ಅದ ನಿಮ್ಮ ಮಗಳಿಗೂ ಗೊತ್ತು ಏನ್ರಿ ಅಕ್ಕಿನ ಕೇಳಿ ತಿಳ್ಕೊರಿ ನಿಮ್ಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಏನು ನಾನು ಮನೆಗೆ ಬಂದರೆ ಸೊಸಿಗತೆ ನೋಡಲ್ಲ ಮಗಳ ಗತೆ ಅಂತೇಳಿ ತಿಳ್ಕೊಂಡೇನಿ ಅಂದಲ್ಲೇ ಏನು ಆಕಿಗೂ ನನ್ನ ಮೇಲೆ ಅಷ್ಟೇ ಅಭಿಮಾನ ಐತಿ ಅದನ್ನು ಕೇಳಿ ತಿಳ್ಕೊಂಡು ಇದು ಮಾಡ್ರಿ ಈಗ ನಿಮ್ಮ ಸೊಸಿನ ಅಲ್ಲ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ರಿ
ಕರ್ಕೊಂಡೋಗ್ರಿ ಆರಾಮ್ 6 7 ತಿಂಗಳು ಬಿಟ್ಟು ಕಳಿಸ್ರಿ. ಇಷ್ಟು ದಿನನೇ ನಾ ಮಾಡ್ಕೊಂಡೇನಿ, ಇನ್ನೇನು ನಂಗೆ ತ್ರಾಸಾಗಲ್ಲ. ಅತ್ತಿಯರ ಬೇಜಾರು ಮಾಡ್ಕೋಬೇಡ್ರಿ, ಅದು ನಂಗೆ ಆರಾಮಿದ್ದಿದ್ದಿಲ್ಲಲ್ಲ ಅದಕ್ಕೆ ಹಂಗೆ ಮಾತಾಡಿದ್ಲಕ್ಕೆ. ನನಗೆ ಗೊತ್ತು ನಿಮಗೆ ಬೇಜಾರಾಗೈತೆ ಅಂತೇಳಿ. ನೀವು ಒಂದು ಕೆಲಸ ಮಾಡಿಸಿಲ್ಲ, ಕೇಳಿದ್ಲೆ ಹೇಳಿದೆ ನಾನು. ಇಲ್ಲಿ ಬಿಡವ, ಆದ್ರೆ ನನ್ನ ಪುಣ್ಯ ಏನಂದ್ರೆ ನೀನು ನಿಮ್ಮ ಅವ್ವನ ಗತೆ ಇಲ್ಲಲ್ಲ, ಅದೇ ನನ್ನ ಪುಣ್ಯ. ಹೋಗಿ ಬರ್ತೀನಿ ಅತ್ತಿ. ಹೋಗು, ಬಿಟ್ಟು ಬಾ, ಹೋಗ. ಹೋಗಿ ಬರ್ವಾ, ಒಂದು 6 ತಿಂಗಳಾಗಿಂದ ಬಾರ ಮಗಳ. ಹ್ಞೂ ಅತ್ತಿ, ನಾ ಅಂದೆ ಇವ್ರಿಗೆ ಅಲ್ಲಿ ಆಗ್ಲೇ ಬಾಂತಿ ಪೂಜಾನ ನೋಡ್ಕೋಬೇಕ್ರಿ, ಮತ್ತು ನಾನು ನೋಡ್ಕೊಳಕ್ಕೆ ತ್ರಾಸ ಆಗತ್ತೆ ಅಂತೇಳಿ ಇವರೇ ಕರ್ಕೊಂಬಂದ್ರು. ಅವ್ನ ತಾಯಿ ಕಷ್ಟ ಎಲ್ಲ ಎಲ್ಲಿ ಅರ್ಥ ಆಗ್ಬೇಕು. ಹಂಗ ತಗೋ, ಹಂಗ ಸುಮ್ಮನೆ ಏನು ಮನ್ಯಾಗ ಒಂದು ಅದೇವಿ ಅಷ್ಟೇ. ತಾಯಿ ಕಷ್ಟ ಅರ್ಥ ಮಾಡ್ಕೊಳ್ಳೋ ಮಕ್ಕಳು ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತ.